ಅಂದ್ರೆ ಈಗ ಆ, ದರ್ಶನ್ ಅವ್ರೀಗ ಅವ್ರ ವಿಚಾರ ಬಂತ ಅದಕ್ಕೆ ಹೇಳೋದಾದ್ರೆ, ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವ್ರ ಹೆಸರು ಕೇಳಿ ಬಂದಿತ್ತು. ಮತ್ತೆ ಜೈಲಿಗೂ ಹೋಗಿದ್ರು, ಮತ್ತೆ ಜಾಮೀನಿಂದ ಆಚೆ ಬಂದರು. ಮತ್ತೆ ಈಗ ಜಾಮೀನು ರದ್ದಾಗಿ ಮತ್ತೆ ಜೈಲು ಸೇರಿದ್ದಾರೆ ಸರ್. ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಸರ್? ಅದೇ ನಾನು ಅದೇ ಏನು ಹೇಳಬೇಕು ಅವ್ರ ಬಗ್ಗೆ ಗೊತ್ತಾಗ್ತಿಲ್ಲ. ಅಂದರೆ ಅವರು ಇನ್ಸಿಡೆನ್ಸ್ ಆದಮೇಲೆ ನಂಗೆ ಸಿಕ್ಕಿಲ್ಲ. ಫಸ್ಟು ಬೇಸಿಕ್ಕಿಗೆ ಬಂದರು, ನಂಗೆ ಸ್ವಲ್ಪ ಆರೋಗ್ಯನೂ ಸರಿ ಇರಲಿಲ್ಲ. ಆಮೇಲೆ ಅವರ ಮಾನಸಿಕ ನೋಡಿದ್ದೀನಿ ನಾನು, ಮುಖ ಎಲ್ಲ ನೊಂದಿದ್ದಾರೆ ಮೀಡಿಯಾದಲ್ಲಿ ನೋಡುವಾಗ. ಬೇಡ ಸ್ವಲ್ಪ ಬಿಟ್ಬಿಡೋರು ಸುಮ್ಮನೆ ಅಂಥವ್ರ ವಿಷಯ ಮಾತಾಡೋದು ಅವ್ರ ಹತ್ರ ಹೋಗಲಿಲ್ಲ. ಎಲ್ಲಿದ್ದಾರೆ ನಂಗೆ ಗೊತ್ತಿಲ್ಲ ಕರೆಕ್ಟಾಗಿ. ಬೆನ್ನು ಅಂತ ಹೇಳ್ಬಿಟ್ಟು ಜಾಮೀನು ಬೇರೆ ತಗೊಂಡಿದ್ರು. ಬೆನ್ನು ಮೊದಲಿನ ಇದೆ, ಅವತ್ತು ಎಲ್ಲ ಬಿದ್ದಿದ್ದಾರೆ ಅವರು. ಇದರಿಂದ ಕುದುರೆ ಹಾಸಿಂದ ಬಿದ್ದಿದ್ದಾರೆ. ಆಮೇಲೆ ಫೈಟಲ್ಲಿ 2-3 ಸಲ ಆಗಿದೆ. ಆಲ್ಮೋಸ್ಟ್ ಎಲ್ಲ ಹೀರೋಗಳಿಗೆ ಫೈಟ್ ಟೈಮಲ್ಲಿ ಆಗಿರುತ್ತಲ್ಲ ಸರ್, ಬ್ಯಾಕ್ ಪೇನ್ ಗ್ಯಾರಂಟಿ. ಅದು ಬೆಡ್ ಅಂತ ಹೇಳ್ತಾರೆ, ಬೆಡ್ ಮೇಲೆ ಬೀಳ್ತಾರೆ ಸ್ಟೆಂಡ್ ಮಾಡುವಾಗ. ಅದು ಶೇಕ್ ಆಗ್ತದೆ, ಬಾಡಿ ಶೇಕ್ ಆಗಿ ಒಳಗಡೆ ಪ್ರಾಬ್ಲಮ್ ಆಗ್ತದೆ. ಕೆಲವರಿಗೆ ಏಜ್ ಆದಮೇಲೆ ಸ್ವಲ್ಪ ಏಜಲ್ಲಿ ಗೊತ್ತಾಗ್ತದೆ. ಇವರು ಸ್ವಲ್ಪ ಜಾಸ್ತಿ ಹಾಸು ಎಲ್ಲ ಓಡಿಸೋದಲ್ಲ, ಹೊಡಿತದೆ ಅದು ಬ್ಯಾಕ್ ಬೋನ್ಗಳು. ಕುದುರೆ ಕರೆಕ್ಟು ಕೂತ್ಕೊಂಡು ಇದು ಮಾಡಬೇಕು. ಬಟ್ ಅವ್ರಿಗೆ ಅಭ್ಯಾಸ ಇದೆ, ಇದ್ದರೂ ಕೂಡ ಅವರ ಬಾಡಿಗೆ ಅದು ಅನ್ಫಿಟ್. ವೆಯ್ಟಿಗೆ ಕುದುರೆ ಎಲ್ಲ ಅಷ್ಟು ಈಸಿ ಇಲ್ಲ. ಬಟ್ ಏನಂದರೆ ಈಗ ಸಡನ್ನಾಗಿ ಹಿಂಗಾಗಿದೆ ರೇಣುಕಾಸ್ವಾಮಿ ಅಂದಾಗ, ಅಲ್ಲ ಪ್ರಪಂಚಕ್ಕೆ ಎಲ್ರಿಗೂ ಗೊತ್ತು ಅವರು ಕೊಲೆ ಮಾಡುವಷ್ಟು ದೊಡ್ಡ ಅಪರಾಧಿ ಮುಖ ಇಲ್ಲ ಅವ್ರ. 100ಕ್ಕೆ 1000% ಹೇಳ್ತೀನಿ. ಒಂದು 4 ಹೊಡೆದು ಬುದ್ಧಿ ಹೇಳ್ಬೋದು, ಇದು ಇದೆ. ತುಂಬ ಜನರಿಗೆ ಹೇಳ್ತಾರೆ ಅವ್ರು ಸ್ಟ್ರೈಟ್ ಫಾರ್ವರ್ಡ್, ಈ ಥರ ಮಾಡಬಾರ್ದು, ಹೀಗೆ ಮಾಡಬಾರ್ದು. ಈಗ ನಾವು ತುಂಬ ಜನ ಥರ, ನಾನೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾವೇ ಒಂದು ಸಾರಿ ಪ್ರಾಬ್ಲಮ್ ಅದು ಹೋಗಿ ಹೇಳ್ತೀವಿ ಹಿಂಗೆ. ಅದಕ್ಕೆ ಅವ್ರನ್ನ ಬಾಸ್ ಅಂತ ಕರೀದು, ಹಿಂಗೆ ನಮಗೆ ಕಷ್ಟ ಇದೆ, ಈ ಥರ ಇವರು ಅವ್ನು ಯಾರು ತೊಂದರೆ ಕೊಡ್ತಾನೆ, ಕರೆದು ಮಾತಾಡ್ಸೋದು, ಇದೆಲ್ಲ ಕಾಂಪ್ರಮೈಸ್ ಮಾಡೋದಾಗಲಿ ಇದೆಲ್ಲ ಇದೆ. ಆದರೆ ಇದರಲ್ಲಿ ಈ ವಿಚಾರದಲ್ಲಿ ಹಿಂಗೆ ಮಾಡುವಾಗ ಎಲ್ಲ ಎಡವಟ ಆಗಿದೆ. ಯಾರಿಂದ ಆಗಿದೆ ಎಂಬುದು ಗೊತ್ತಿಲ್ಲ. ಅವರು ನಿಜ ನಾನು ಹೇಳೋದು, ಅವರ ಉದ್ದೇಶ ಸಮಾಧಾನದಿಂದ ಯೋಚನೆ ಮಾಡಿ ಅಥವಾ ಅದನ್ನು ಕಾನೂನು ರೀತಿಯಲ್ಲಿ ಆಗಿದ್ರೆ ಅದು ಒಂದು ನಾನು ಹೇಳೋದೇ ಗೊತ್ತಾಗೋದಿಲ್ಲ ನಮಗೆ ಆ ಟೈಮಲ್ಲಿ. ಅಂಥದ್ದೇನು ಮೈಂಡಲ್ಲಿ ಇಲ್ಲಲ್ಲ. ಯಾವ ವ್ಯಕ್ತಿ ಕ್ರಿಮಿನಲ್ ಮೈಂಡ್ ಇರ್ತದೆ ಅವನು ಈ ಥರ ಎಲ್ಲ ಪ್ಲ್ಯಾನ್ ಆಗ್ತಾನೆ. ಪೊಲೀಸರು ಕರೆದು ದುಡ್ಡು ಕೊಟ್ಟು ಅಲ್ಲೇ ಏನು ಬೇಕಾದ್ರೂ ಮಾಡಿಬಿಡ್ಬೋದು. ತುಂಬ ಜನ ನಡೆದಿಲ್ವ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ, ದೇಶದಲ್ಲಿ ಪೊಲೀಸರ ಕೈದಲ್ಲಿ ಮಾಡಿಸ್ತಾರೆ. ಬುದ್ಧಿವಂತರು, ದೇ ಆರ್ ಕ್ರಿಮಿನಲ್. ಎರಡು ಬುದ್ಧಿ ಮಾತು ಹೇಳಿಸಿ ಬಿಡ್ಬೋದಿತ್ತು. ಅದನ್ನೇ ಮಾಡೋಕ್ಕೂ ಹೋಗಿದ್ರೆ ಅದು ಮಾಡೋಗಿ ಏನಾಗುತ್ತೆ. ಹುಡುಗರುಗಳು ಯಾವ ವರ್ಷದಲ್ಲಿದ್ದರು, ಹುಡುಗರು ಮಾಡಿದ್ರು ತಪ್ಪೆ, ಯಾರು ಮಾಡಿದ್ರು ತಪ್ಪೆ, ತಪ್ಪೆ. ಕಾನೂನನ್ನು ಯಾರು ಕೈ ತಗೋಬಾರ್ದು. ಮತ್ತೆ ಅವರು ಈಗ ಜೈಲು ಸ್ಥಿತಿ ಬಂದಿದೆ. ಮತ್ತೆ ಅವ್ರ ಸಿನಿಮಾ ಈಗ ರಿಲೀಸ್ಗೆ ರೆಡಿ ಇರ್ತಕ್ಕಂಥ, ಅವ್ರು ಇಲ್ದೇನೆ ಈಗ ಸಾಂಗ್ ರಿಲೀಸ್ ಆಯ್ತು. ಈ ರೀತಿಯೂ ದಿನಗಳು ಬರ್ತದ ನನಗೆ ಒಂದೊಂದು ಸರಿ. ಯಾಕಂದರೆ ಜೈಲು ವಾಸ ಎಂಬುದು ನನಗೆ ತುಂಬ ಚೆನ್ನಾಗಿ ಗೊತ್ತು.